ಹಾಯ್ ಗಾಯ್ಸ್, ನನ್ನ ಚಾನಲ್ ಅಲ್ಲಿ ನಿಮ್ ಫೇವರೇಟ್ ವಿಡಿಯೋ ಬಂದ್ಬಿಟ್ಟು ಸ್ಟ್ರೀಟ್ ಶಾಪಿಂಗ್. ಸೊ ಐಮ್ ಬ್ಯಾಕ್ ವಿತ್ ಅನದರ್ ಸ್ಟ್ರೀಟ್ ಶಾಪಿಂಗ್ ವಿಡಿಯೋ. ಬ್ಯಾಂಗ್ಳೂರ್ ವಿಸಿಟ್ ಮಾಡಿರೋ ಎಲ್ಲರೂ ಈ ಶಾಪಿಂಗ್ ಸ್ಟ್ರೀಟ್ ನಂತೂ ವಿಸಿಟ್ ಮಾಡಿರ್ತೀರ. ಯಾಕಂದ್ರೆ ಇಲ್ಲಿ ಜಸ್ಟ್ ಶಾಪಿಂಗ್ ಅಷ್ಟೇ ಅಲ್ಲ, ಕೆಫೆ ವೈಬ್ಸ್, ಪಾರ್ಟಿ, ನೈಟ್ ಲೈಫ್, ಮ್ಯೂಸಿಕ್, ಲೈವ್ ಕಾನ್ಸರ್ಟ್ ಎಲ್ಲದನ್ನು ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ. ಅದಕ್ಕೆ ಬಟ್ ನಾನ್ ಯಾವಾಗ್ಲೂ ಈ ಪರ್ಟಿಕ್ಯುಲರ್ ಸ್ಟ್ರೀಟ್ ಗೆ ವಿಸಿಟ್ ಮಾಡೋದು ಒಂದೇ ರೀಸನ್, ಅದು ಶಾಪಿಂಗ್ ಶಾಪಿಂಗ್ ಅಂಡ್ ಶಾಪಿಂಗ್. ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಟ್ರೆಂಡಿಯೆಸ್ಟ್ ಶಾಪಿಂಗ್ ಸ್ಟ್ರೀಟ್ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವುದೇ ನ್ಯೂ ಫ್ಯಾಷನ್ ಟ್ರೆಂಡ್ ಬಂದ್ರು ಯು ವಿಲ್ ಫೈಂಡ್ ಹಿಯರ್. ಇಷ್ಟೆಲ್ಲ ಹೇಳದ್ಮೇಲೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ನಾನು ಯಾವ ಸ್ಟ್ರೀಟ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ದಟ್ ಈಸ್ ಚರ್ಚ್ ಸ್ಟ್ರೀಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್, ಫ್ಯಾಷನ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತು ನನ್ನ ಬ್ಲಾಗ್ ಫುಲ್ ಚರ್ಚ್ ಸ್ಟ್ರೀಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ನ ಹೇಳುತ್ತೆ. ಫಸ್ಟ್ ಇಲ್ಲಿಗೆ ಹೇಗೆ ಫಾಸ್ಟ್ ಅಂಡ್ ಈಸಿಯಾಗಿ ಹೋಗೋದು ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಯಾವ ಮೆಟ್ರೋ ಸ್ಟೇಷನ್ ಹತ್ರ ಇರುತ್ತೋ ಅದನ್ನೇ ತಗೊಳ್ಳಿ. ನಾನು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ತಗೊಂಡೆ, ದಟ್ ಈಸ್ ಗ್ರೀನ್ ಲೈನ್. ಮೆಜೆಸ್ಟಿಕ್ಗೆ ಹೋಗಿ ನಾವು ಮತ್ತೆ ಇಲ್ಲಿ ಪರ್ಪಲ್ ಲೈನ್ಗೆ ಚೇಂಜ್ ಆಗಬೇಕು ಟು ರೀಚ್ MG ರೋಡ್, ವಿಚ್ ಈಸ್ ಎಕ್ಸಾಕ್ಟ್ಲಿ ವೇ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್. ಇದು ಫಾಸ್ಟ್ ಅಂಡ್ ಈಸಿ ವೇ. ಇದಲ್ಲದೆ ನೀವು ನಿಮಗೆ ಬೇಕಾಗಿರೋ ಯಾವುದೇ ಬೇರೆ ಟ್ರಾನ್ಸ್ಪೋರ್ಟ್ ನ ಕೂಡ ನೀವು ಚೂಸ್ ಮಾಡಬಹುದು. ಸೊ ನಮ್ ಶಾಪಿಂಗ್ ಮೆಟ್ರೋ ಸ್ಟೇಷನ್ ಒಳಗಡೆಯಿಂದಾನೇ ಸ್ಟಾರ್ಟ್ ಆಗೋಗಿತ್ತು. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಅಲ್ಲೇನೆ ತುಂಬಾನೇ ಸ್ಮಾಲ್ ಶಾಪ್ಸ್ ಹಾಕಿರ್ತಾರೆ. ಇಲ್ಲಿ ನಿಮ್ಗೆ ಆಕ್ಷನ್ ಫಿಗರ್ ಸ್ಟಾಲ್ಸ್, ಫೋಟೋ ಬೂತ್, ಔಟ್ಫಿಟ್ ಸ್ಟಾಲ್ಸ್ ಮತ್ತೆ ಆಕ್ಸೆಸರೀಸ್, ಜ್ಯುವೆಲರೀಸ್ ಎಲ್ಲಾವುದು ಸಿಗುತ್ತೆ. ನಾನ್ ಫಸ್ಟ್ ಹೋಗಿದ್ದು ಈ ಒಂದು ಸ್ಟೋರ್ಗೆ. ಇದು ನೇಮ್ ಬಂದ್ಬಿಟ್ಟು MK ಜೆಮ್ಸ್ ಅಂಡ್ ಜ್ಯುವೆಲರೀಸ್. ಈ ಸ್ಟೋರ್ ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ನ ತುಂಬಾನೇ ನೀಟಾಗಿ ಡಿವೈಡ್ ಮಾಡಿದ್ರು. ಇವ್ರ ಹತ್ರ ಡೆಂಟಿ ಜ್ಯುವೆಲರೀಸ್, ಎವ್ರಿಡೇ ಮಿನಿಮಲ್ ಪೀಸಸ್, ಟ್ರೆಂಡಿ ಚಂಕಿ ಚೈನ್ಸ್, ಬ್ರೇಸ್ಲೆಟ್ಸ್, ಬ್ಯಾಂಗಲ್ಸ್, ರಿಂಗ್ಸ್ ಎಲ್ಲಾದು ಸಿಗುತ್ತೆ. ನಂಗೆ ಇಲ್ಲೊಂದು ನೆಕ್ ಪೀಸ್ ತುಂಬಾನೇ ಇಷ್ಟ ಆಯ್ತು, ಸೊ ಐ ಬಾಟ್ ಇಟ್. ಅದಕ್ಕೆ ನಾನ್ ಪೇ ಮಾಡಿದ್ದು 150 rupees. ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲವ್ ಇಟ್. ಯಾರಿಗಾದ್ರೂ ಆಕ್ಷನ್ ಫಿಗರ್ಸ್ ಎಲ್ಲ ಕಲೆಕ್ಟ್ ಮಾಡೋ ಪ್ಯಾಷನ್ ಇದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿರೋ ಆಕ್ಷನ್ ಫಿಗರ್ಸ್ ಕಲೆಕ್ಷನ್ ಇಟ್ಟಿದ್ದಾರೆ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸ್ಯಾಟರ್ಡೆ ಸಂಡೇ ಇಲ್ಲಿ ಇನ್ನೂ ಜಾಸ್ತಿ ಸ್ಟಾಲ್ಸ್ ಇರುತ್ತೆ, ಬಟ್ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಸ್ಟಾಲ್ಸ್ ಕಮ್ಮಿ ಇತ್ತು. ಐ ಥಿಂಕ್ ದೀಸ್ ಆರ್ ದ ಪರ್ಮನೆಂಟ್ ಸ್ಟಾಲ್ಸ್ ವಿಚ್ ಆಲ್ವೇಸ್ ಸ್ಟೇಸ್ ಹಿಯರ್. ಬಟ್ ಸಂಡೇಸ್ ಹೊಸ ಸ್ಟಾಲ್ಸ್ ಇರುತ್ತೆ. ನೀವು ವೀಕೆಂಡ್ ಅಲ್ಲಿ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ನೋಡಬಹುದು. ಸೊ ಒಂದ್ಸತಿ ನೀವು ಮೆಟ್ರೋ ಸ್ಟೇಷನ್ ಇಂದ ಈಚೆ ಬಂದಿದ ತಕ್ಷಣ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ವೆರಮೋಡ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿ ಇಯರಿಂಗ್ ಸ್ಟಾಲ್ ಹಾಕಿದ್ರು. ಇವ್ರ ಹತ್ರ ಡೈಲಿ ವೇರ್ ಇಯರಿಂಗ್ಸ್, ಸ್ಟರ್ಡ್ಸ್, ಚಂಕಿ ಹೂಪ್ಸ್, ಸ್ಟೇಟ್ಮೆಂಟ್ ಇಯರಿಂಗ್ಸ್, ಡೆಂಟಿ ಸ್ಟರ್ಡ್ಸ್ ಎಲ್ಲದು ತುಂಬಾನೇ ಚೆನ್ನಾಗಿತ್ತು. ಅಂಡ್ ನೀವು ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಜಸ್ಟ್ 100 rupees. ನಾನು ಇಲ್ಲಿಂದ 5 to 6 ಪೇರ್ಸ್ ಆಫ್ ಇಯರಿಂಗ್ಸ್ ನ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ಬಿಕಾಸ್ ಒಂದೇ ಒಂದು ಚೂರು ಕೂಡ ಕಲರ್ ಶೇಡ್ ಆಗ್ಲಿಲ್ಲ. ನಾನು ಅದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ನೀವು ಎಲ್ಲೇ ನೋಡಿದ್ರು ಈ ತರ ಚಾಮ್ಸ್ ಬ್ರೇಸ್ಲೆಟ್ ನ ಮಾಡ್ತಾ ಇರ್ತಾರೆ. ನಿಮ್ ಇನಿಷಿಯಲ್ ನ ಹುಡುಕಿ ನಿಮ್ಗೆ ಇಷ್ಟ ಇರೋ ಡ್ಯಾಂಗಲ್ಸ್ ಅಥವಾ ಚಾಮ್ಸ್ ನ ಕಸ್ಟಮೈಸ್ಡ್ ಬ್ರಾಸ್ಲೆಟ್ ಆಗಿ ಮಾಡಿಸ್ಕೋಬಹುದು. ನೆಕ್ಸ್ಟ್ ನಾವು ವಾಕ್ ಮಾಡ್ಕೊಂಡು ಅಲ್ಲೇ ಇದ್ದಿದ್ದು ಬ್ಲಿಂಗ್ ಫ್ಯಾಷನ್ ಗೆ ಹೋದ್ರಿ. ಬ್ಲಿಂಗ್ ಫ್ಯಾಷನ್ ಅಲ್ಲಿ ನಿಮ್ಗೆ ಫುಟ್ ವೇರ್, ಹ್ಯಾಂಡ್ ಬ್ಯಾಗ್ಸ್, ಆಕ್ಸೆಸರೀಸ್, ಪರ್ಫ್ಯೂಮ್ಸ್, ವಾಚ್, ಗಿಫ್ಟಿಂಗ್ ಐಟಮ್ಸ್ ಎಲ್ಲಾನು ಸಿಗುತ್ತೆ. ಐ ರಿಯಲಿ ಲೈಕ್ ದೇರ್ ಬೂಟ್ಸ್ ಅಂಡ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್. ಇಲ್ಲಿ ನಿಮ್ಗೆ ಒರಿಜಿನಲ್ ಬ್ರ್ಯಾಂಡ್ ಫಸ್ಟ್ ಅಂಡ್ ಸೆಕೆಂಡ್ ಕಾಪಿ ಐಟಮ್ಸ್ ಸಿಗುತ್ತೆ. ಹೋಗಿದ್ದು ಆಕ್ಟೇವ್ ಚರ್ಚಿನ್. ಇನ್ನು ಈಚೆ ತುಂಬಾನೇ ಟ್ರೆಂಡಿ ಆಗಿರೋ ಔಟ್ಫಿಟ್ ನ ಡಿಸ್ಪ್ಲೇ ಮಾಡಿದ್ರು. ನನ್ನ ಕೇಳಿದ್ರೆ ಪರ್ಸನಲಿ ಕಲೆಕ್ಷನ್ ತುಂಬಾನೇ ಚೆನ್ನಾಗಿತ್ತು. ಈ ಶಾಪ್ ನ ಫೈಂಡ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಬಿಕಾಸ್ ತುಂಬಾನೇ ಬೇಸ್ಮೆಂಟ್ ಅಲ್ಲಿ ಇದೆ ಅಂತ ನನಗನ್ನಿಸ್ತು. ಇವ್ರ ಹತ್ರ ನಿಮ್ಗೆ ಎಲ್ಲಾ ತರದ ಔಟ್ಫಿಟ್ ಸಿಗುತ್ತೆ, ಲೈಕ್ ಕ್ರಾಪ್ ಟಾಪ್ಸ್, ಪಾರ್ಟಿ ವೇರ್, ಜೀನ್ಸ್, ಶಾರ್ಟ್ಸ್, ಮ್ಯಾಕ್ಸಿ ಡ್ರೆಸ್, ಸ್ಕಾಟ್, ಶರ್ಟ್, ಕಾರ್ಗೋ ಪ್ಯಾಂಟ್ಸ್, ಜಾಕೆಟ್ಸ್, ಜೀನ್ಸ್ ಡ್ರೆಸ್. ಅದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 250 ಅಪ್ ಟು 400 ತನಕನೂ ಇದೆ. ಇಲ್ಲಿರೋ ಈ ಪರ್ಪಲ್ ಡ್ರೆಸ್ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು, ಸೊ ಐ ಬಾಟ್ ದಿಸ್ ಫಾರ್ ಜಸ್ಟ್ 400 rupees. ಇದನ್ನ ಬಿಟ್ಟು ಇವ್ರ ಹತ್ರ ಇನ್ನೂ ತುಂಬಾನೇ ಒಳ್ಳೆ ಪೀಸಸ್ ಇತ್ತು. ಶಾಪಿಂಗ್ ಮುಗಿಸಿ ಸ್ಟ್ರೀಟಲ್ಲೇ ವಾಕ್ ಮಾಡಬೇಕಾದ್ರೆ ತುಂಬಾನೇ ನೋಡಕ್ ಸಿಗುತ್ತೆ, ಲೈಕ್ ಫ್ಲವರ್ ಶಾಪ್ಸ್,
ಟ್ರೆಡಿಷನಲ್ ಜ್ಯುವೆಲ್ರೀಸ್, ಸ್ಲಿಪ್ಪರ್ಸ್, ಗಾಗಲ್ಸ್, ಬ್ರೇಸ್ಲೆಟ್ಸ್, ಕ್ಲಿಪ್ಸ್, ಪರ್ಫ್ಯೂಮ್ಸ್ ಎಲ್ಲದೂ ಇರುತ್ತೆ. ಸೊ ಆನ್ ದ ವೇ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮಾರ್ನಿಂಗಿಂದ ನಾವು ಏನೂ ತಿಂದಿರಲಿಲ್ಲ, ಅದಕ್ಕೆ ನಾನು ವಿಸಿಟ್ ಮಾಡಿದ್ದು ಬ್ಯಾಂಗ್ಳೂರ್ಸ್ ದ ಬೆಸ್ಟ್ ಬಿರಿಯಾನಿ ಸ್ಪಾಟ್, ದಟ್ ಈಸ್ ಮೇಘನಾ ಫುಡ್. ಈ ಮಾತಾ ನಾನು ಹೇಳ್ತಾ ಇಲ್ಲ, ಈ ಬಿರಿಯಾನಿ ಟೇಸ್ಟ್ ಮಾಡಿರೋರು ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಮೇಘನಾ ಬಿರಿಯಾನಿನ ತುಂಬ ಸತಿ ತಿಂದಿದ್ದೆ, ಬಟ್ ನನ್ನ ಅಕ್ಕ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಅವಳಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದು ಮೇಘನಾ ಸ್ಪೆಷಲ್ ಲೆಗ್ ಪೀಸ್ ಆಫ್ ದ ಡೇ ಆ್ಯಂಡ್ ಮೇಘನಾ ಸ್ಪೆಷಲ್ ಬಿರಿಯಾನಿ. ಇನ್ನೊಂದು ಬೆಸ್ಟ್ ಥಿಂಗ್ ಅಬೌಟ್ ಮೇಘನಾ ಫುಡ್ಸ್ ಏನು ಅಂದರೆ ಕ್ವಾಂಟಿಟಿ ಕೂಡ ಜಾಸ್ತಿ ಕೊಡ್ತಾರೆ. ಸೊ ಲಂಚ್ ಮುಗಿಸ್ಕೊಂಡು ಶಾಪಿಂಗ್ ಕಂಟಿನ್ಯೂ ಮಾಡಿದ್ರಿ. ನನ್ನ ಅಕ್ಕಗೆ ಶೂ ಬೇಕಾಗಿತ್ತು, ಅದಕ್ಕೆ ನಾವು ಬಾಟಾ ಶೋರೂಮಿಗೆ ಹೋದ್ರಿ. ಅಲ್ಲೊಂದೆರಡು ಶೂನ ಟ್ರೈ ಮಾಡಿದ್ಮೇಲೆ ಅವಳಿಗೆ ಈ ಗೋಲ್ಡನ್ ಕಲರ್ ಶೂ ಇಷ್ಟ ಆಯಿತು. ಸೊ ವಿ ಪರ್ಚೇಸ್ಡ್ ಇಟ್. ಇದನ್ನ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬೈ ಚಾನ್ಸ್ ಮತ್ತೆ ಪರ್ಪಲ್ಗೆ ಆಪೋಸಿಟ್ ಆಗಿರೋ ಈ ಶಾಪ್. ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಅವ್ರ ವುಡನ್ ಬ್ಯಾಂಗಲ್ ಕಲೆಕ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ವುಡನ್ ಬ್ಯಾಂಗಲ್ಸ್ ತುಂಬಾನೇ ವೈರಲ್ ಆಗಿದೆ. ಆನ್ಲೈನಲ್ಲಿ ಪ್ರೈಸ್ ನೋಡಿದ್ರೆ ಭಯ ಆಗುತ್ತೆ, ಬಟ್ ಇಲ್ಲಿ 50 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ರು. ಇವನ್ ಐ ಬಾಟ್ ಅ ಪೇರ್. ಈ ಬ್ಯಾಂಗಲ್ ಶಾಪ್ ಹಿಂದೆನೆ ಈ ಟಿ ಶರ್ಟ್ ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಈ ತರ ಡೈಲಿ ವೇರ್ ಟಾಪ್ಸ್, ಕೊರಿಯನ್ ಟಿ ಶರ್ಟ್, ಗ್ರಾಫಿಟಿ ಶರ್ಟ್ಸ್ ಎಲ್ಲದನ್ನು ಸೇಲ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 250 ರುಪೀಸ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಶೂ ಮಾರ್ಟ್. ನಂಗೆ ಇಲ್ಲಿ ಅವ್ರ ಶೂ ಕಲೆಕ್ಷನ್ ಅಂಡ್ ಕ್ರಾಕ್ಸ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಯ್ತು. ನನ್ನ ಅಕ್ಕ ಒಂದು ಕ್ಲಾಗ್ ನ ಪರ್ಚೇಸ್ ಮಾಡಿದ್ಲು. ಶೂ ಮಾರ್ಟ್ ಪಕ್ಕನೆ ಟಿ ಶರ್ಟ್ ಕ್ಯಾಂಪ್ ಅಂತ ಒಂದು ಶಾಪ್ ಇದೆ. ಇಲ್ಲಿ ನಿಮ್ಗೆ ಎಲ್ಲಾ ತರ ಶರ್ಟ್, ಟಿ ಶರ್ಟ್, ಪ್ಯಾಂಟ್ ಎಲ್ಲವುದು ಅವೈಲೇಬಲ್ ಆಗಿದೆ. ಅದು ಸ್ಪೆಷಲಿ ಫಾರ್ ಮೆನ್. ಯು ಕ್ಯಾನ್ ಪಿಕ್ ಎನಿ 3 ಫಾರ್ 500 ರುಪೀಸ್. ಸೊ ನಾನು ನಂಗೆ ಯಾವ್ದಾದ್ರು ಓವರ್ ಸೈಡ್ ಟಿ ಶರ್ಟ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ. ನೀವು ಇಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಶಾಪ್ ಮಾಡಿದ್ರೆ ಯು ಕ್ಯಾನ್ ಆಕ್ಚುಲಿ ಫೈಂಡ್ ಅ ನೈಸ್ ಒನ್ಸ್. ನೆಕ್ಸ್ಟ್ ನಾನು ಹೋಗಿದ್ದು ಅದ್ರ ಪಕ್ಕದಲ್ಲೇ ಇದ್ದಿದ್ದು ಗ್ಲಿಂಟ್ ವೆಸ್ಟರ್ನ್ ವೇರ್. ದಿಸ್ ಇಸ್ ದ ಬೆಸ್ಟ್ ಶಾಪ್ ಫಾರ್ ಬಾಡಿಕಾನ್ ಡ್ರೆಸ್. ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬರ್ತಾ ಇದೆ. ನೀವೇನಾದ್ರೂ ಪಾರ್ಟಿಗೆ ಔಟ್ಫಿಟ್ ನ ಸರ್ಚ್ ಮಾಡ್ತಾ ಇದ್ದೆ, ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಹಿಯರ್. ಈ ಶಾಪ್ ಇಂದ ಈಚೆ ಬಂದು ಹಾಗೆ ಮುಂದೆ ವಾಕ್ ಮಾಡಿದಾಗ ನಿಮಗೆ ಸಿಗೋದು ಬ್ರಿಗೇಡ್ ಪ್ಲಾಜಾ. ಯು ಶುಡ್ ಗೋ ಹಿಯರ್. ಯಾಕಂದ್ರೆ ಇವ್ರ ಹತ್ರ ಜೀನ್ಸ್ ಕಲೆಕ್ಷನ್ ತುಂಬಾನೇ ಚೆನ್ನಾಗಿತ್ತು. ಪ್ರೈಸ್ ಕೂಡ ಅಷ್ಟೇ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 500 ಇಂದಾನು ಇತ್ತು. ಇಲ್ಲಿ ವಿಡಿಯೋ ಮಾಡಕ್ಕೆ ಅಲೋ ಮಾಡಲಿಲ್ಲ, ಅದಕ್ಕೆ ತುಂಬಾ ಕಮ್ಮಿ ಕಲೆಕ್ಷನ್ ನ ತೋರಿಸಿದೀನಿ. ಈ ಶಾಪ್ ಅಂತೂ ನನ್ನ ಫೇವ್ರೇಟ್. ನಂಗೆ ಪರ್ಸನಲಿ ಅವ್ರದ್ದು ಜೀನ್ಸ್ ಕ್ವಾಲಿಟಿ ಮತ್ತೆ ಕಲೆಕ್ಷನ್ ಜಾಸ್ತಿ ಇಷ್ಟ ಆಯ್ತು. ನೆಕ್ಸ್ಟ್ ನನ್ನ ರೆಕಮೆಂಡೇಶನ್ ಬಂದ್ಬಿಟ್ಟು ಪಿಕೋಸ್ ಪಬ್. ನಾನು ಒಳಗಡೆ ಹೋಗ್ಲಿಲ್ಲ, ಬಟ್ ಅವ್ರು ಈಚೆನೆ ತುಂಬಾನೇ ಸಖತ್ತಾಗಿರೋ ಕಲೆಕ್ಷನ್ ನ ಹಾಕಿದ್ರು. ಅದ್ರ ಪಕ್ಕದಲ್ಲೇ ಪಾಚೂಸ್ ಫ್ಯಾನ್ಸಿ ಸ್ಟೋರ್ ಇತ್ತು. ಅವ್ರು ಈ ಕ್ಯೂಟ್ ಲಬೂಬುನ ಮುಂದೆನೆ ಹ್ಯಾಂಗ್ ಮಾಡಿದ್ರು. ಇಲ್ಲಿ ವೈಡ್ ವೆರೈಟಿ ಆಫ್ ಇಯರಿಂಗ್ ಕಲೆಕ್ಷನ್ ಇಟ್ಟಿದ್ದಾರೆ. ಡೈಲಿ ಯೂಸ್ಗಂತೂ ಪರ್ಫೆಕ್ಟ್ ಇಯರಿಂಗ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ಫ್ಯಾನ್ಸಿ ಸ್ಟೋರ್ ನ ತುಂಬಾನೇ ಕಮ್ಮಿ ಜಾಗದಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಹೋಗಿ ಕಲೆಕ್ಷನ್ ನೋಡಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಚರ್ಚ್ ಸ್ಟ್ರೀಟ್ ಅಲ್ಲಿ ದಿ ಬೆಸ್ಟ್ ಅಂಡ್ ನನ್ನ ಫೇವರೇಟ್ ಶಾಪ್ ಬಂದ್ಬಿಟ್ಟು ಲಕ್ಷ್ಮಿ ಫ್ಯಾಷನ್. ಹೊರಗಡೆನೆ ತುಂಬಾ ಒಳ್ಳೊಳ್ಳೆ ಪೀಸ್ ನ ಡಿಸ್ಪ್ಲೇಗೆ ಇಟ್ಟಿದ್ರು. ಅವ್ರ ಸ್ಲಿಪ್ಪರ್ ಕಲೆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅವ್ರ ಹತ್ರ ಇದ್ದ ಸ್ಲಿಪ್ಪರ್ಸ್ ಬಂದ್ಬಿಟ್ಟು ಹ್ಯಾಂಡ್ ಕ್ರಾಫ್ಟ್ ಸ್ಲಿಪ್ಪರ್ಸ್, ಎಂಬ್ರಾಯ್ಡರಿ ಸ್ಲಿಪ್ಪರ್ಸ್, ಜೂಟ್ ಸ್ಲಿಪ್ಪರ್ಸ್. ನಂಗಂತೂ ಅವ್ರ ಎಂಬ್ರಾಯ್ಡರಿ ಸ್ಲಿಪ್ಪರ್ಸ್ ತುಂಬಾನೇ ಇಷ್ಟ ಆಯ್ತು. ಬೀಚ್ ವೆಕೇಶನ್ಗೆ ಬೇಕಾಗಿರೋ ಎಲ್ಲಾ ತರದ ಮ್ಯಾಕ್ಸಿ ಡ್ರೆಸ್ ಇಲ್ಲಿ ನಿಮಗೆ ಸಿಗುತ್ತೆ. ನಂಗೆ ಇಲ್ಲಿ ಕಾಣಿಸ್ತಾ ಇರೋ ಈ ಮಲ್ಟಿ ಕಲರ್ಡ್ ಮ್ಯಾಕ್ಸಿ ಡ್ರೆಸ್ ತುಂಬಾನೇ ಇಷ್ಟ ಆಗಿತ್ತು. ಹಾಗೆ ಇಲ್ಲಿ ನಿಮಗೆ ಮ್ಯಾಕ್ಸಿ ಡ್ರೆಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 800 ರುಪೀಸ್ ಇಂದ ಕೂಡ ಇದೆ. ಇನ್ನೊಂದು ಏನ್ ನೀವು ಈ ಶಾಪಲ್ಲಿ ಚೆಕ್ ಮಾಡಲೇಬೇಕು ಅಂದ್ರೆ ಅವ್ರದ್ದು ಕುರ್ತಾ ಕಲೆಕ್ಷನ್ ಒಂದರಿಂದ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ. ಶಾರ್ಟ್ ಕುರ್ತಾದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 400 ರುಪೀಸ್. ಕಲೆಕ್ಷನ್ ವಾಸ್ ಆಬ್ಸಲ್ಯೂಟ್ಲಿ ಆಸಮ್. ಟಿಬೇಟಿಯನ್ ಶಾಪಿಂಗ್ ಸೆಂಟರ್, ಬಟ್ ಅಲ್ಲಿ ವಿಡಿಯೋ ಮಾಡೋಕೆ ಅಲೋ ಇಲ್ದಿರೋ ಕಾರಣ ನನ್ನ ಕಲೆಕ್ಷನ್ ತೋರ್ಸಕ್ ಆಗ್ಲಿಲ್ಲ. ಬಟ್ ನೀವೇನಾದ್ರೂ ಚರ್ಚ್ ಸ್ಟ್ರೀಟ್ ಹೋದ್ರೆ ಡೋಂಟ್ ಮಿಸ್ ದಿಸ್ ಶಾಪಿಂಗ್ ಸೆಂಟರ್ ಬಿಕಾಸ್ ದೇ ರಿಯಲಿ ಹ್ಯಾವ್ ಅ ಕ್ಯೂಟ್ ಅಂಡ್ ಯುನೀಕ್ ಕಲೆಕ್ಷನ್.
ಲೇಟ್ ಆಗೋಗಿತ್ತು, ಅದಕ್ಕೆ ಮನೆಗೆ ವಾಪಸ್ ಹೋದ್ವಿ. ನೆಕ್ಸ್ಟ್ ನಾನು ಯಾವ ಶಾಪಿಂಗ್ ಸ್ಟ್ರೀಟ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ಇಟ್. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.